ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ರುಚಿಯಾದಂತಹ ಸಾಬೂದಾನದಿಂದ ಕಿಚಡಿಯನ್ನು ಮಾಡ್ತಾ ಇದ್ದೇನೆ. ಕಿಚಡಿ ಅಂತ ಹೇಳ್ಬೋದು ಅಥವಾ ಸಾಬೂದಾನ ಉಪ್ಪಿಟ್ಟು ಅಂತ ಹೇಳ್ಬೋದು. ಇದನ್ನು ಉಪವಾಸ ಟೈಮಲ್ಲಿ ನೀವು ಮಾಡ್ಕೊಳ್ಬೋದು, ನವರಾತ್ರಿ ಟೈಮಲ್ಲಿ ಈಗ ನಾಡ್ದು ಉಪವಾಸಕ್ಕೆ ಮಾಡ್ಕೊಳ್ಬೋದು. ಇವತ್ತಿಲ್ಲಿ ನಾನು ಸಿಂಪಲ್ಲಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಾಡ್ಕೊಂಡಿದ್ದೇನೆ. ಹಾಗೆ ನೀವು ನೈಟ್ ಡಿನ್ನರಿಗೆ, ಆ್ಯಕ್ಚುಲಿ ನಾನು ಇವತ್ತಿಗೆ ಸಂಜೆ ಮಾಡಿದ್ದು, ಡಿನ್ನರಿಗೆ ಯೂಸ್ ಮಾಡ್ಕೊಳ್ತೇನೆ. ಹಾಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಕೊಳ್ಬೋದು, ತುಂಬಾ ರುಚಿಯಾಗಿರ್ತದೆ. ಹಾಗೆ ಇವತ್ತು ನಾನು ನೀರುಳ್ಳಿಯನ್ನು ಉಪಯೋಗಿಸ್ಕೊಂಡು ಮಾಡಿದ್ದೇನೆ. ನೀವು ನವರಾತ್ರಿಗೆಲ್ಲ ಆದರೆ ಹಾಗೆ ನೀರುಳ್ಳಿಯನ್ನು ಸ್ಕಿಪ್ ಮಾಡಿಕೊಂಡು ಮಾಡ್ಬೋದು. ಈ ಒಂದು ರುಚಿಯಾದ ರೆಸಿಪಿ. ಮೊದಲಿಗೆ ಬಾಣಲೆ ಇಟ್ಕೊಂಡಿದ್ದೇನೆ. ಬಾಣಲೆಗೆ ಎಣ್ಣೆ ಒಂದು 2-3 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಈ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆಯೇ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳುವ. ಸಾಸಿವೆ ಹಾಕ್ಕೊಂಡೆ. ಅದರ ಜೊತೆಗೆ ಉದ್ದಿನಬೇಳೆ ಸ್ವಲ್ಪ, ಹಾಗೆ ಒಂದು ಸ್ವಲ್ಪ ಜೀರಿಗೆ, ಅರ್ಧ ಚಮಚದಷ್ಟು ಜೀರಿಗೆ, ಇವಿಷ್ಟನ್ನು ಹಾಕ್ಕೊಳ್ಳೋದು. 1 ಚಮಚದಷ್ಟು ಕಡಲೆಬೇಳೆಯನ್ನು ಕೂಡ ಹಾಕ್ಕೊಂಡಿದ್ದೇನೆ. ಜೊತೆಗೆ ಒಂದು ಸ್ವಲ್ಪ ಕಡಲೆ, ಇವಿಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕೀಗ. ಚೆನ್ನಾಗಿ ಹುರ್ಕೊಳ್ಳುವ. ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ಹಸಿಮೆಣಸನ್ನು ಸಣ್ಣಗೆ ಕಟ್ ಮಾಡಿದ್ದು, ಹಾಗೆ ಕರಿಬೇವು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಶೇಂಗಾ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈಗ ನೆಲಕಡಲೆ ಕೂಡ ಇದು ಫ್ರೈ ಆಯಿತು, ಉದ್ದಿನಬೇಳೆ ಕೂಡ ಕೆಂಪಾಯಿತು. ಈಗ ಇದಕ್ಕೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈಗ ನೀವು ನವರಾತ್ರಿಗೆ ಎಲ್ಲ ಮಾಡೋದಾದರೆ ಈರುಳ್ಳಿಯನ್ನು ಸ್ಕಿಪ್ ಮಾಡ್ಕೊಳ್ಬೋದು. ನವರಾತ್ರಿಗೆ, ಶಿವರಾತ್ರಿಗೆ ಅಂತೇಳಿ ಉಪವಾಸಕ್ಕೆ ಮಾಡೋದಾದರೆ ಈರುಳ್ಳಿ ಹಾಕೋದು ಬೇಡ. ಇಲ್ಲ ಅಂದರೆ ಈರುಳ್ಳಿ ಕೂಡ ಹಾಕಬೇಕು. ಅರಸಿನ, ಮೆಣಸಿನ ಹುಡಿ ಅದೆಲ್ಲ ನಿಮಗೆ ಬೇಕಾದಾಗೆ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಈಗ ಈರುಳ್ಳಿ ಒಳ್ಳೆ ಫ್ರೈ ಆಯಿತು. ಆಗ ಬಟಾಟೆಯನ್ನು ಹೆಚ್ಚಿಕೊಂಡಿದ್ದೇನೆ. ಸಣ್ಣಕ್ಕೆ ಹೆಚ್ಚಿದ ಆಲೂಗಡ್ಡೆಯನ್ನು ಹಾಕುತ್ತೇನೆ. ಬಟಾಟೆ ಅಥವಾ ಆಲೂಗಡ್ಡೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದೊಂದು 2-3 ನಿಮಿಷ ಬೇಕಾಗುತ್ತೆ ಬಟಾಟೆ ಬೇಯಲಿಕ್ಕೆ. ಅಷ್ಟೊತ್ತು ಫ್ರೈ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಅರಸಿನ ಮತ್ತು ಉಪ್ಪನ್ನು ಹಾಕ್ಕೊಳ್ಳುವ. ಸ್ವಲ್ಪ ಹಳದಿ ಪೌಡ್ರ್ ಹಾಕ್ಕೊಳ್ತೇನೆ. ನಿಮಗೆ ಹಳದಿ ಪೌಡ್ರ್ ಇಷ್ಟ ಇಲ್ಲ ಅಂದರೆ ಹಾಕದೆ ಹಾಗೆ ಬಿಳಿಯಾಗಿಯೇ ಮಾಡ್ಕೊಳ್ಬೋದು. ಕಲರ್ಫುಲ್ ಆಗಿರಲಿ ಅಂಥೇಳಿ ಒಂದು ಸ್ವಲ್ಪ ಹಳದಿ ಪೌಡ್ರನ್ನು ಹಾಕ್ಕೊಂಡೆ. ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಇನ್ನೊಂದು ಸ್ವಲ್ಪ ಉಪ್ಪು. ಇದು ಆಲೂಗಡ್ಡೆಗೆ ಮತ್ತು ಇಲ್ಲಿ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡದ್ದು. ಇನ್ನು ಸಾಬೂದಾನಕ್ಕೆ ಮತ್ತೆ ಹಾಕ್ಕೊಳ್ಳುವ. ಇದು ಈಗ ಬೇಯಬೇಕು. 2-3 ನಿಮಿಷ ಚೆನ್ನಾಗಿ ಬೇಯಿಸುವ. ಇದನ್ನು ಹಾಗೆಯೇ ಮುಚ್ಚಿ ಬೇಯಿಸ್ಕೊಳ್ಳುವ. ನೋಡಿ, ಈಗ ಬಟಾಟೆ ಆಲೂಗಡ್ಡೆ ಬೆಂದಿದೆ. ನೋಡಿ, ಕಟ್ ಆಗ್ತಾ ಉಂಟು ಬಟಾಟೆ. ಇದು ಬೆಂದ ಕೂಡಲೇ ಇದಕ್ಕೆ ನಾವು ನೆನೆಸಿಟ್ಟುಕೊಂಡಂತಹ ಸಾಬೂದಾನ, ಬೆಳಿಗ್ಗೆ ನೆನೆಸಿದರೆ ಸಾಯಂಕಾಲ ತಿಂಡಿಗೆ ಮಾಡ್ಕೊಳ್ಬೋದು, ಅಥವಾ ರಾತ್ರಿ ನೆನೆಸಿದರೆ ಬೆಳಿಗ್ಗೆ ಮಾಡ್ಕೊಳ್ಬೋದು. ಒಂದು 6-7 ಗಂಟೆ ನೆನೆದ್ರೆ ಚೆನ್ನಾಗಿರ್ತದೆ. ಹೀಗೆ ಇದು ಒತ್ತುವಾಗ ನೋಡಿ ಈ ಥರ ಮೆತ್ತಗಾಗಿರಬೇಕು. ಇದನ್ನು ಒತ್ತಬೇಕಾದ್ರೆ ಈ ಥರ ಮೆತ್ತಗಾಗಿರಬೇಕು. ಇದನ್ನು 1 ಕಪ್ ಸಾಬೂದಾನಕ್ಕೆ ನಾನೊಂದು 3/4 ಕಪ್ಪು ನೀರು ಹಾಕಿ ನೆನೆಸಿಕೊಂಡಿದ್ದೇನೆ. ಈಗ ಇದನ್ನು ಸ್ಟ್ರೈನ್ ಮಾಡಿಕೊಂಡು ಹಾಕ್ಕೊಂಡಿದ್ದೆ. ಒಂದು 2-3 ಸಲ ನಾವು ಇದನ್ನು ವಾಶ್ ಮಾಡಿಯೇ ನೆನೆಸ್ಕೊಳ್ಬೇಕಿಲ್ಲ. ಇದರಲ್ಲಿ ಒಂಥರ ಪೌಡರ್ನಾಗೆ ಇರ್ತದೆ, ಅದೆಲ್ಲ ಹೋಗಬೇಕು. ಅದು ಇದ್ದರೆ ತಿನ್ನಲಿಕ್ಕೆ ಚೆನ್ನಾಗಿರೋದಿಲ್ಲ. ಈಗ ಇದನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳುವ. ಇದನ್ನು ಚೆನ್ನಾಗಿ ಒಂದು ಅರ್ಧ ನಿಮಿಷ ಆಗುವಷ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಆಗ ಅದು ಸ್ಟಿಕ್ಕಿ ಆಗೋದಿಲ್ಲ. ಒಮ್ಮೆ ಅಂಟಿದಾಗ ಅನ್ನಿಸ್ಬೋದು ನಿಮಗೆ. ಆದರೆ ಒಂದು ನಿಮಿಷ ಈ ಥರ ಮಿಕ್ಸ್ ಮಾಡಿದ ತಕ್ಷಣ ಅದು ಚೆನ್ನಾಗಾಗುತ್ತೆ. ಈಗ ಇದಕ್ಕೆ ರುಚಿಗೆ ನಾವು ಉಪ್ಪು ಕೂಡ ಹಾಕ್ಕೊಳ್ಬೇಕು. ನಾವು ಆಲೂಗಡ್ಡೆಗೆ ಮಾತ್ರ ಒಂದು ಸ್ವಲ್ಪ ಹಾಕಿದ್ದೇವೆ. ಈಗ
ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕೀಗ ಇದಕ್ಕೆ. ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮ ರುಚಿಯಾದಂತಹ ಸಾಬಕ್ಕಿ ಅಥವಾ ಸಾಬೂದಾನ, ಸಾಗು ಅಂತ ಹೇಳ್ತೇವೆ ನಾವು ಈ ಕಡೆ ಎಲ್ಲ. ಸಾಬಕ್ಕಿದು ಕಿಚಡಿ ಅಥವಾ ಏನು ಹೇಳೋದು, ಉಪ್ಪಿಟ್ಟು ಅಂತ ಹೇಳ್ಬೋದು. ಸಾಬೂದಾನ ಉಪ್ಪಿಟ್ಟು ಅಂತೇಳಿ ಕರಿಬೋದು. ಇದು ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರ್ತದೆ. ಉಪವಾಸದ ಟೈಮಲ್ಲೆಲ್ಲ ನೀವು ಮಾಡ್ಕೊಳ್ಬೋದು. ಸ್ವಲ್ಪ ತಿಂದರೂ ಕೂಡ ಹೊಟ್ಟೆ ಫುಲ್ ಆಗ್ತದೆ ನಿಮಗೆ. ಇದರಲ್ಲಿ ಉಪವಾಸ ದೇವರಿಗೆ ಮಾಡುವಂಥದ್ದು ಅಂತ ಹೇಳಿದರೆ ನೀರುಳ್ಳಿ ಒಂದು ಸ್ಕಿಪ್ ಮಾಡಿ ಉಳಿದದೆಲ್ಲ ಎಲ್ಲವನ್ನು ಹಾಕ್ಕೊಳ್ಬೋದು. ಇನ್ನೊಂದು ಕೊನೆಯಲ್ಲಿ ನಾನು ಒಂದು ಸ್ವಲ್ಪ ಇದು ಶೇಂಗಾ ಪೌಡ್ರನ್ನು ಒಂದು 2-3 ಚಮಚದಷ್ಟು ಮಿಕ್ಸ್ ಮಾಡ್ತೇವೆ. ಈ ಶೇಂಗಾ ಪೌಡರ್ ಯಾಕೆ ಹಾಕ್ತೇವೆ ಅಂತ ಹೇಳಿದರೆ ಉಪವಾಸದ ಟೈಮಲ್ಲಿ ನಮಗೆ ಎನರ್ಜಿ ಬರಲಿಕ್ಕೆ ಬೇಕಾಗಿ ಶೇಂಗಾ ಎಲ್ಲ ಹಾಕೋದು. ಯಾಕೆಂದರೆ ಅದರಲ್ಲಿ ಪ್ರೋಟೀನ್ ಎಲ್ಲ ಇರ್ತದೆ, ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು. ಒಂದು 2-3 ನಿಮಿಷ ನೀವು ಬೇಕಾದರೆ ಮುಚ್ಚಿ ಇಟ್ಕೊಳ್ಬೋದು. ಮುಚ್ಚಿ 2-3 ನಿಮಿಷ ಈ ಥರ ಮುಚ್ಚಿ ಇರಲಿ. ಈಗ ನೋಡಿ ನಮ್ಮ ರುಚಿಯಾದಂತಹ ಕಿಚಡಿ ರೆಡಿ ಆಯಿತು. ನೋಡಿ, ಕೊನೆಯಲ್ಲಿ ನಾನು ಲೆಮನನ್ನು ಹಿಂಡ್ಕೊಳ್ತೇನೆ. ನೀವು ಪಾತ್ರೆಗೆ ಎಲ್ಲದಕ್ಕೆ ಕೂಡ ಹಿಂಡ್ಕೊಳ್ಬೋದು, ಅಥವಾ ಸರ್ವ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟು ಲಿಂಬೆ ಹುಳಿಯನ್ನು ಹಿಂಡಿದ್ರೆ ಆಯಿತು. ಲಿಂಬೆ ಹುಳಿ ಹಿಂಡಿದ ತಕ್ಷಣ ಅದರ ರುಚಿ ಎನ್ಹೆನ್ಸ್ ಆಗುತ್ತೆ, ಹುಳಿ ಹುಳಿಯಾಗಿ ತುಂಬಾ ರುಚಿಯಾಗಿರ್ತದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವು ಈ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡೋದು ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ತುಂಬಾ ಈಸಿಯಾದ ಇನ್ಸ್ಟಂಟ್ ಆದ ರೆಸಿಪಿ. ನೀವು ಮೊದಲೇ ಇದನ್ನು ನೆನೆ ಹಾಕಬೇಕು, ಸಾಬುದಾನವನ್ನು, ಅಷ್ಟೇ ಕೆಲಸ. ಒಂದು 1/4 ಗಂಟೆ ಒಳಗೆ ಮಾಡ್ಕೊಳ್ಬೋದು. ರುಚಿಯಾಗಿರ್ತದೆ. ಉಪವಾಸ ಟೈಮಲ್ಲಿ ಎಲ್ಲ ನಮಗೆ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಯಾರಾದರೂ ನೆಂಟರು ಬಂದರೆ ಕೂಡ ಮಾಡಿಕೊಡ್ಬೋದು. ತುಂಬ ರುಚಿಯಾದಂತಹ ರೆಸಿಪಿ ಅಂತೇಳಿ ಹೇಳ್ಬೋದು. ನಾನಿಲ್ಲಿ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಾದಮೇಲೆ ಲೆಮನನ್ನು ಹಿಂಡ್ಕೊಳ್ತಾ ಇದ್ದೇನೆ. ಯಾಕೆಂದರೆ ನಮಗೆ ನಮಗೆ ಎಷ್ಟು ಬೇಕು ಅಷ್ಟು ಹುಳಿಯನ್ನು ಹಾಕ್ಕೊಳ್ಬೋದು. ಹಾಗಾಗಿ ಈ ರೀತಿ ಹಿಂಡ್ಕೊಂಡ್ರೆ ಇಷ್ಟ ಆಗುತ್ತೆ ನನಗೆ. ನೀವು ಬೇಕಾದರೆ ಎಲ್ಲದಕ್ಕೆ ಕೂಡ ಹಿಂಡಿ ಆಮೇಲೆ ಒಟ್ಟಿಗೆ ಸರ್ವ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಳ್ತೇನೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಇದೊಂದು ರುಚಿಯಾದ ರೆಸಿಪಿ ನೋಡಿ, ರೆಡಿ ಆಯಿತು ತಿನ್ನಲಿಕ್ಕೆ. ಬ್ರೇಕ್ಫಾಸ್ಟಿಗೆ ಮಾಡ್ಬೋದು, ಡಿನ್ನರ್ಗೆ ಕೂಡ ಮಾಡ್ಕೊಳ್ಬೋದು, ಉಪವಾಸದ ಟೈಮಲ್ಲೆಲ್ಲ ಮಾಡ್ಕೊಳ್ಬೋದು. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಈ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡೋದು ಅಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ಬೇರೆ ಬೇರೆ ರುಚಿಯಾದ ರೆಸಿಪೀಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.